ಸರ್ಕಾರದ ಶಕ್ತಿ ಯೋಜನೆಯ ಎಫೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಆಗಾಗ ಹೇಳ್ತಾ ಇರ್ತೀವಿ ಸೈಡ್ ಎಫೆಕ್ಟ್ಗಳ ಕಾರಣ ಏನೇನಾಗ್ತಾ ಇದೆ ಅಂತ. ಸಾರಿಗೆ ಬಸ್ನಲ್ಲಿ ಸೀಟು ಸಿಗದೆ ಪ್ರಯಾಣಿಕರು ಪರದಾಡಿರುವಂತಹ ಘಟನೆ ನಡೆದಿದೆ. ಹಾವೇರಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತೋದಕ್ಕೆ ಪರದಾಡಿದ್ದಾರೆ. ಹಾವೇರಿ ಗದಗ ಹೋಗುವ ಬಸ್ ಹತ್ತೋದಕ್ಕೆ ನುಗ್ಗಲು ಉಂಟಾಗಿದೆ. ಯೋಜನೆ ಜಾರಿ ಬಂದು 2.5 ವರ್ಷಗಳಾದರೂ ಕೂಡ ಇನ್ನೂ ಶಕ್ತಿ ಯೋಜನೆಯ ಸೈಡ್ ಎಫೆಕ್ಟ್ ಬಗ್ಗೆ ನಾವು ಮಾಹಿತಿ ಕೊಡ್ತಾನೆ ಇದ್ದೀವಿ. ಬಸ್ಗಳ ಸಂಖ್ಯೆ ಹೆಚ್ಚಳ ಮಾಡುವಂತೆ ಜನರು ಆಗ್ರಹಿಸ್ತಾ ಇದ್ದಾರೆ. ಶಕ್ತಿ ಯೋಜನೆ ಸರಿ ಇದೆ, ಬಟ್ ಡಿಮ್ಯಾಂಡಿಗೆ ತಕ್ಕಂತೆ ಸಪ್ಲೈ ಆಗಬೇಕಲ್ವ, ಅದು ಆಗಲಿಲ್ಲ ಅಂದರೆ ಹಿಂಗೆ ಜಾತ್ರೆ ಆಗುತ್ತೆ ಬಸ್ ನಿಲ್ದಾಣದಲ್ಲಿ. ಒಂದು ಬಸ್ ರೂಟಲ್ಲಿ ಹೋಗೋದಕ್ಕೆ ಬಸ್ ಕೆಪಾಸಿಟಿಗಿಂತ 3 ಪಟ್ಟು ನಮ್ಮ ಕಣ್ಣಲ್ಲೇ ಅಂದಾಜು ಮಾಡಿಬಿಡ್ಬೋದು. ಬಸ್ ಕೆಪಾಸಿಟಿ, ಸೀಟಿಂಗ್ ಕೆಪಾಸಿಟಿಗಿಂತ 3 ಪಟ್ಟು ಜನ ಅಲ್ಲಿದ್ದಾರೆ. ಮಕ್ಕಳ ಜೊತೆಗೆ ಅಲ್ಲಿದ್ದಾರೆ. ಎಲ್ಲರೂ ನಾ ಮುಂದು ತಾ ಮುಂದು ಅಂತ. ಬಸ್ ಒಳಗಡೆ ಆಲ್ರೆಡಿ ಫಿಲ್ ಇದೆ ನೋಡಿ. ಅಲ್ಲಿ ನೀವು ಮುಂದೆಗಡೆ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೂ ಒದ್ದಾಡ್ತಿದ್ದಾರೆ ಸೀಟ್ಗೆ. ಮತ್ತು ಆಚೆಗಡೆ ಅದ್ರ 2 ಪಟ್ಟಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ವಿಂಡೋದಿಂದೆಲ್ಲ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ವಿಂಡೋ ನುಗ್ಗಿ ಸಾಹಸ ಮಾಡಿ ಸೀಟ್ ಹಿಡಿದು ಬಿಡಬೇಕು ಅಂತ. ಇದು ನಿನ್ನೆ ಮೊನ್ನೆ ಶುರುವಾದ ಯೋಜನೆ ಅಲ್ಲ. ಸಾರಿಗೆ ಇಲಾಖೆಗೆ ಈ ವಿಚಾರ ಗೊತ್ತೇ ಇದೆ. ಆದರೂ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಿಲ್ಲ.